MIT ಇಲ್ಲಿ ನನ್ನ ಮೊದಲನೇ ದಿನ ನಂಬಕ್ಕಾಗ್ತಾ ಇಲ್ಲ. MJ, ಸುಮ್ನೆ ಇರು. ನಿನ್ ಜೀವನದಲ್ಲಿ ಯಾವತ್ತಿಗೂ ಖುಷಿಯಾಗೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡು. ಆಗಲ್ಲ. ನನಗ್ ಗೊತ್ತಿದೆ. ಹಾಯ್, ನನ್ನ ಹೆಸರು ಪೀಟರ್ ಪಾರ್ಕರ್. ನಿನಗೆ ನನ್ನ ನೆನಪಿಲ್ವಾ? ಆದ್ರೆ ನಾವಿಬ್ರು ಪರಿಚಯ ಇದ್ದಾವೆ. ಏನೋ ಕೆಟ್ಟದಾಗುತ್ತೆ ಅನ್ಸುತ್ತೆ. ಅದನ್ನ ತಡೆಯೋದಕ್ಕೆ ಇದ್ದ ಒಂದೇ ದಾರಿ ನನ್ನ ಬಗ್ಗೆ ಎಲ್ಲರೂ ಮರೆಯೋ ಹಾಗೆ ಮಾಡೋದು. ಯಾಕಂದ್ರೆ ನಾನು ಬರೀ ಪೀಟರ್ ಪಾರ್ಕರ್ ಅಲ್ಲ, ನಾನು ಸ್ಪೈಡರ್ ಮ್ಯಾನ್. ಏನಾಯ್ತು ಫ್ರಾಂಕ್? ನೀನು ಅವನಿಗೆ ವ್ಯಾನಿಂದ ಗುದ್ದಿದ್ಯಾ? ನೀನು ಗೊತ್ತಿಲ್ಲ, ಸರಿಯಾಗಿರೋ. ಮನೆಗೆ ಹೋಗು. ಕೆಲವು ಸಾರ್ತಿ ಸ್ಪೈಡರ್ ಮ್ಯಾನ್ ಗಟ್ಟಿ ನಿರ್ಧಾರ ತಗೋಬೇಕಾಗತ್ತೆ. ಅದು ಪೀಟರ್ ಪಾರ್ಕರ್ ಮನಸ್ಸಿಗೆ ಬೇಜಾರಾದ್ರೂ ಕೂಡ. ನನಗೆ ಏನಾಗ್ತಾ ಇದೆ? ಓ ಗಾಡ್. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ಬ್ಯಾನರ್, ನನಗೆ ನಿಮ್ಮ ಸಹಾಯ ಬೇಕು. ನಿಮ್ಮ ಹೆಸರು ಏನಂತ ಹೇಳಿದ್ರಿ? DNA ಏನಾದರೂ ಬದಲಾಗ್ತಾ ಇದ್ರೆ ಅದು ಬಹಳ ಅಪಾಯಕಾರಿಯಾಗಿರುತ್ತೆ. ಜೇಡಗಳಿಗೆ 3 ಲೈಫ್ ಸೈಕಲ್ಸ್ ಇರುತ್ತೆ. ಈ ಸೈಕಲ್ಸ್ ಮಧ್ಯೆ ಅದು ಭಯಕ್ಕೆ ಹೆದರಿ ಅದನ್ನ ಬಿಟ್ಬಿಡಬಹುದು. ನಾವು ಹಿಡಿತಕ್ಕೆ ತಗೊಳಕ್ಕಾಗದೇ ಇರೋಂಥ ಅಪಾಯ ಎದುರಿಸ್ತಾ ಇದ್ದೀವಿ. ನಾವು ಅದನ್ನ ನೋಡೋದಕ್ಕೂ ಆಗಲ್ಲ. ನನ್ನ ದಾರಿಗೆ ಅಡ್ಡ ಬರಬೇಡ. ಏನದನ್ನ ಕಳ್ಕೋತಾ ಇದ್ದೀವಿ. ಹಾಗೆ ಇದನ್ನ ದಾಟೋ ಸ್ಪೈಡರ್ಗಳು ಅದೇನಾಗುತ್ತೆ ಅಂದ್ರೆ ಒಂದು ಪುನರ್ಜನ್ಮ. ನೈಸ್ ಫ್ಲಾಸ್. ಹೌದು, ಗೃಹ ಪ್ರವೇಶದ ಹುಡುಗರೆ. ನಾನು MJ. ಆ ಹಾಲ್ ಆಚೆ ಇರೋ ನಿಮ್ ನೇಬರ್. ಫ್ರೆಂಡ್ಲಿ ನೇಬರ್.